ಇದು ತಂತ್ರಜ್ಞಾನ ನಿಯಂತ್ರಣವನ್ನು ಹುಡುಕುವ ಕಥೆ ಮತ್ತು ಮಾನವ ಕುಲದ ಭವಿಷ್ಯವನ್ನು ಮೌನವಾಗಿ ನಿರ್ಧರಿಸುವ ಪುರಾತನ ಜ್ಞಾನದ್ದೂ ಹೌದು. ಭವಿಷ್ಯದ ಕಾಶಿನಗರದಲ್ಲಿ ಯಂತ್ರಗಳು ಕೇವಲ ಕೆಲಸ ಮಾಡುವುದಿಲ್ಲ, ಅವು ಕೇಳುತ್ತವೆ. ಪ್ರತಿ ಚಲನೆಯೂ ಉದ್ದೇಶದಿಂದಲೇ ಆರಂಭವಾಗುತ್ತದೆ, ಕ್ರಿಯೆ ಶುರುವಾಗುವ ಮೊದಲು. ಈ ಜಗತ್ತನ್ನು ಅವನೇ ನಿರ್ಮಿಸಿದ್ದಾನೆ, ಅಥವಾ ಅವನ ನಂಬಿಕೆ ಅಷ್ಟೇ. ಅವನಿಗೆ ಕ್ರಮವೇ ಸುರಕ್ಷತೆ. ಎಲ್ಲವೂ ಲೆಕ್ಕದಲ್ಲಿದ್ದರೆ ಏನೂ ತಪ್ಪಾಗುವುದಿಲ್ಲ. ಅದರಲ್ಲೇ ಅವನು ಧರ್ಮವನ್ನು ಸೃಷ್ಟಿಸುತ್ತಾನೆ. ಇಂದೇ ನಾಳೆಯನ್ನು ನೋಡಬಲ್ಲ ವ್ಯವಸ್ಥೆ. ಭಾವನೆಗಳಿಲ್ಲ, ನಂಬಿಕೆಗಳಿಲ್ಲ. ಕಾರಣ, ಪರಿಣಾಮ ಮತ್ತು ಸಂಪೂರ್ಣ ಪೂರ್ವಾನುಮಾನ ಮಾತ್ರ. ಆದರೆ ಒಂದು ರಾತ್ರಿ ಏನೋ ಬದಲಾಗುತ್ತದೆ. ಸಮೀಕರಣಗಳು ವಿಧೇಯವಾಗುವುದನ್ನು ನಿಲ್ಲಿಸುತ್ತವೆ, ಸಂಖ್ಯೆಗಳು ಮಂಕಾಗುತ್ತವೆ ಮತ್ತು ಪುರಾತನ ಸಂಸ್ಕೃತ ಹೊಳೆಯಲು ಆರಂಭಿಸುತ್ತದೆ. ಇದು ದೋಷವಲ್ಲ, ವ್ಯವಸ್ಥೆಯ ತಪ್ಪೂ ಅಲ್ಲ. ಇದು ಉತ್ತರದಂತೆ ಭಾಸವಾಗುತ್ತದೆ. ಭವಿಷ್ಯ ಕೇಳಿದ ಪ್ರಶ್ನೆಗೆ ಭೂತಕಾಲ ಕೊನೆಗೂ ಪ್ರತಿಕ್ರಿಯಿಸಿದಂತೆ. ಅವನು ತರ್ಕವನ್ನು ಹುಡುಕುತ್ತಾನೆ, ಆದರೆ ತರ್ಕ ಮೌನವಾಗಿರುತ್ತದೆ. ಜೀವನದಲ್ಲಿ ಮೊದಲ ಬಾರಿಗೆ ಅವನು ನೋಡುವುದೇನು ಎಂಬುದು ಅವನಿಗೆ ತಿಳಿಯುವುದಿಲ್ಲ. ಅವನ ಬೆರಳು ಆಜ್ಞೆಯ ಮೇಲೆ ನಿಶ್ಚಲವಾಗುತ್ತದೆ. ಒಂದು ಸ್ಪರ್ಶ ಇದನ್ನೆಲ್ಲ ಶಾಶ್ವತವಾಗಿ ನಿಲ್ಲಿಸಬಹುದು, ಅಥವಾ ಮತ್ತೆ ಎಂದಿಗೂ ಮುಚ್ಚಲಾಗದ ಬಾಗಿಲೊಂದನ್ನು ತೆರೆಯಬಹುದು. ವ್ಯವಸ್ಥೆ ಅವನನ್ನು ತ್ವರಿತಗೊಳಿಸುವುದಿಲ್ಲ. ಸತ್ಯ ಎಂದಿಗೂ ಆತುರಪಡದು. ಮೊದಲ ಬಾರಿಗೆ ಅವನು ನಿಯಂತ್ರಿಸಲು ನಿಲ್ಲಿಸುತ್ತಾನೆ ಮತ್ತು ಕೇಳಲು ಆರಂಭಿಸುತ್ತಾನೆ. ನೀಲಿ ನಿಶ್ಚಿತತೆ ನಿಧಾನವಾಗಿ ಕೇಸರಿಯಾಗುತ್ತದೆ. ಸುರಕ್ಷತೆ ಅಪಾಯಕ್ಕೆ ಜಾಗ ನೀಡುತ್ತದೆ. ಸ್ವಾತಂತ್ರ್ಯ ನಿಶ್ಶಬ್ದವಾಗಿ ಒಳಗೆ ಬರುತ್ತದೆ, ಯಾವುದೇ ಯಂತ್ರಕ್ಕಿಂತ ಭಾರವಾದ ಹೊಣೆಗಾರಿಕೆಯನ್ನು ಹೊತ್ತು. ಅವನು ಕೈಬಿಡುತ್ತಾನೆ. ಅವನು ದುರ್ಬಲನಾಗಿರುವುದಲ್ಲ, ಆದರೆ ಈಗ ಅವನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಕೆಲವು ವಿಷಯಗಳನ್ನು ನಿಯಂತ್ರಿಸಲಾಗುವುದಿಲ್ಲ,